ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೀವು ತಮ್ಲೈನ್ ನೋಡಿದ್ದೀರಾ, ಜ್ಯುವೆಲ್ರಿ ಕಲೆಕ್ಷನ್ಸ್. ನನ್ನ ಹತ್ರ ಸ್ವಲ್ಪ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ, ಅದನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ನಮ್ಮ ಅಕ್ಕಂದಿದೆ, ಹಾಗೆ ಸ್ವಲ್ಪ ನಂದಿದೆ. ಅವ್ರು ಮತ್ತೆ ಆರ್ಡ್ರು ಮಾಡಿ ಮಾಡಿಸಿರುವಂಥದ್ದು ಸ್ವಲ್ಪ ಇದೆ, ತೋರಿಸ್ತೀನಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ಓಕೆ, ಬನ್ನಿ ತೋರಿಸ್ತೀನಿ. ಮುಹೂರ್ತ ಸೆಟ್ ತೊಗೊಂಡಿದ್ವಿ, ಅದನ್ನು ಫಸ್ಟ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ ನೀವು, ಇದು ಮುಹೂರ್ತ ಸೆಟ್ಟು. ಇದು ಓಲೆ ನೋಡ್ಬೋದು ನೀವು. ಹಾಗೆ ಇದು ಸರ. ಇದು ಬೀಡ್ಸ್ನ ಚೇಂಜ್ ಕೂಡ ಮಾಡ್ಕೋಬೋದು. ಹಾಗಾಗಿ ನಾವು ತೊಗೊಂಡಿದ್ದೀವಿ. ಬೀಡ್ಸ್ನ ಚೇಂಜಸ್ ಮಾಡಿಸ್ಬೋದು. 50 or 100 rupees ಆಗ್ಬೋದು ಅಂದ್ಕೊಂಡಿದ್ದೀನಿ. ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಇದಕ್ಕೆ ಸೊಂಟ ಡಾಬ್ ಬಂದ್ಬಿಟ್ಟು ಇದು ತೊಗೊಂಡಿದ್ವಿ. ನೋಡಿ ನೀವು, ಚೆನ್ನಾಗಿದೆ. ಓಕೆನಾ? ಸಿಂಪಲ್ಲು ಗ್ರ್ಯಾಂಡು ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತೀನಿ. ಓಕೆನಾ? ನೋಡಿ ಹೇಗಿದೆ ಗಾಯ್ಸ್. ಇದು ನನಗೆ ಇಷ್ಟ ಆಯಿತು. ಇದು ಥರದ್ದು ಇಯರಿಂಗ್ ಬಂದುಬಿಟ್ಟು ಹೀಗಿದೆ, ನಿಮ್ಗೆ ಕಾಣಿಸ್ತಿದೆ. ಅದು ಇದೆ ಸರ ಹೇಗೆ ಕಾಣಿದೆ ಅಂತ. ಇದು ನನಗೆ ಇಷ್ಟ ಆಗಿತ್ತು ಅಂತ ತೊಗೊಂಡಿದ್ದೆ. ನೀವು ಜ್ಯುವೆಲ್ರೀಸ್ನೆಲ್ಲ ಜಾಸ್ತಿ ಕವರಲ್ಲೇ ಜಾಸ್ತಿ ಪ್ಲೇಸ್ ಮಾಡಿಡಿ, ಇಲ್ಲ ಅಂತ ಹೇಳಿದ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಆ ಥರ ಕವರ್ ಆಲ್ರೆಡಿ ಕೊಟ್ಟಿದ್ರೆ ಆ ಥರದ್ದನ್ನು ಸಹ ಪ್ಲೇಸ್ ಮಾಡಿ ಇಟ್ಬಿಡಿ. ಇದು ಇನ್ನೊಂದು ವೈಟ್, ಈ ಗಂಟು ಹಾಕ್ಕೊಂಡ್ಬಿಟ್ಟಿದೆ. ನೀಟಾಗಿ ಪ್ಲೇಸ್ ಮಾಡಲಿಲ್ಲ ಅಂದರೆ ಹೀಗೆ ಆಗೋದು. ಇಲ್ಲಿ ನೋಡಿ, ಇದು ಹಂಗಾಗಿ ಇಲ್ಲಿ ತೊಗೊಳ್ಳುವಾಗ ಕನ್ಫ್ಯೂಷನ್ ಆಗಿಬಿಟ್ಟಿತ್ತಾ. ಸೊ ವೈಟು ತೊಗೊಂಡಿದ್ದು ಆ್ಯಸ್ ಇಟ್ ಈಸ್ ಸೇಮ್ ಗ್ರೀನ್ ಕೂಡ ತೊಗೊಂಡಿದ್ದೀವಿ. ಸೇಮ್ ಇದೆ, ಏನೂ ಚೇಂಜಸ್ ಇಲ್ಲ. ಬೀಡ್ಸ್ ಮಾತ್ರ ಚೇಂಜಸ್ ಇದೆ, ವೈಟು ಇದು ಗ್ರೀನ್. ಹಾಗಾಗಿ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಮನೆಗೆ ಬಂದಮೇಲೆ ನೋಡ್ಕೊಂಡಿತ್ತು, ಮತ್ತು ತೊಗೊಂಡಿದ್ವಲ್ಲ ಅಂತ ಹೇಳಿ ಸುಮ್ಮನೆ ಆದ್ವಿ. ಅದ್ರ ಬಗ್ಗೆ ಏನು ಡಿಸ್ಕಷನ್ ಮಾಡಿಲ್ಲ. ಇದೆರಡರಲ್ಲಿ ಯಾವ್ದು ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ರೈಟ್, ಲೆಫ್ಟ್ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನೆಕ್ಸ್ಟ್ ಇದ್ರದ್ದು ಇಯರಿಂಗ್ಸ್ ಬಂದ್ಬಿಟ್ಟು ಸೇಮ್ ಇದೆ. ಇದು ಹೇಗಿದೆಯೋ ಹಾಗೆ ಇದೆ ನೋಡಿ, ಇಲ್ಲಿ ಸೇಮ್ ಇಯರಿಂಗ್ಸ್. ಈಗ ಲಾಗ್ಸ್ ಮಾಡ್ತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿರಿದ್ದವರು ಸಬ್ಸ್ಕ್ರೈಬ್ ಆಗಿ ನೋಡಿ. ಇದನ್ನು ಚೆನ್ನಾಗಿದೆ. ಇದೆಲ್ಲ ಸುಮ್ಮನೆ ನಮಗೆ ಹಾಕ್ಕೊಳ್ಳೋ ಅಂಥ ಕಲೆಕ್ಷನ್ಸು. ಕೆಲವೊಂದು ಮಾತ್ರ ಮುಹೂರ್ತಕ್ಕೆ ಸ್ಯಾರೀಸಿಗೆ ಹಾಕ್ಕೋಬೋದು. ಇದ್ರ ಇಯರಿಂಗ್ಸ್ ಕೂಡ ಬಂದುಬಿಟ್ಟು ಹೀಗಿದೆ. ಇಯರಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿದ್ದು ಇನ್ನೂ ಕಲೆಕ್ಷನ್ಸ್ ಇಟ್ಟಿದ್ದೀವಿ ನಾವು. ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹಾಗೆ ಇದೊಂದು ಸರ ಇದೆ. ಇದು ಏನಾದರೂ ಸಿಂಪಲ್ ಮೇಕಪ್ಪಿಗೆ ನೋಡ್ಬೋದು. ಸ್ಟೋನಿಂದು ಇದ್ರದ್ದು ಏನು ಪ್ರೈಸ್ ಇರ್ಬೋದು ಅಂತ ಹೇಳಿ ಯಾರಿಗಾದ್ರೂ ಐಡಿಯಾಸ್ ಇದ್ದರೆ ಕಮೆಂಟ್ ಮಾಡಿ ನೋಡೋಣ. ಇದು ಇಷ್ಟು ಚಿಕ್ಕ ಇದೆ, ಆದರೆ ಕಾಸ್ಟ್ಲಿ ಇದೆ. ಚೆನ್ನಾಗಿದೆ ಸ್ಟೋನಿಂದು. ಓಕೆ, ಇಯರಿಂಗ್ಸ್ ಲ್ಯಾವೆಂಡರಿಂದು. ಅದ್ರದ್ದು ಸೆಟ್ ಬಂದುಬಿಟ್ಟು ಹೀಗಿದೆ ನೋಡಿ. ನೀವು ವೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ ಸಹ ಕೊಡುತ್ತೆ. ಇದು ಚೆನ್ನಾಗಿದೆ. ನನಗೆ ಇಯರಿಂಗ್ಸು ತುಂಬ ಇಷ್ಟ. ಜಾಸ್ತಿ ಜ್ಯುವೆಲ್ರಿ ಸೆಟ್ ತೊಗೊಂಡಾಗ ಇದೊಂದು ಫ್ರೀಯಾಗಿ ಕೊಟ್ಟಿದ್ರು. ಆಗಲೇ ಹೇಳಿದೆ ಅಲ್ವಾ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಕೃಷ್ಣನ ವೇಷ ಹಾಕಿದೆ ನೋಡ್ಬೋದು. ನನಗೆ ಇದು ಕೂಡ ಇಷ್ಟ ಆಗಿತ್ತು. ಇದು ನೋಡಿ, ಇದ್ರದ್ದು ಸರ ಇದೆ. ಇದೇನಕ್ಕಾದರೂ ಸಿಂಪಲ್ಲಾಗಿ. ಓಕೆ, ಆ್ಯಕ್ಚುಲಿ ಈ ಸರಗಳು ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೇಮ್ ಆ ಸರ ಹೇಗಿದೆಯೋ ಅದೇ ಥರ ಇನ್ನೂ 2 ಸರ ಇದೆ. ಬಟ್ ಆ ಸರನ ಅಲ್ಲಿ ಊರಲ್ಲೇ ಬಿಟ್ಟು ಬಂದಿದ್ದೀನಿ. ಆ ಸರದ ಏನಾದರೂ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ಶಾರ್ಟ್ ಕ್ಲಿಪ್ ಹಾಕ್ತೀನಿ ಅದ್ರದ್ದು. ಹೇಗಿದೆ ಇಯರಿಂಗ್ಸ್, ಇಯರಿಂಗ್ಸು ಡೆಕೋರೇಷನ್ಸ್ಗೆ, ಫಂಕ್ಷನ್ಸ್ಗೆ. ಇದು ನೋಡಲಿಕ್ಕೆ ಎಷ್ಟು ಸಿಂಪಲ್ ಕಾಣುತ್ತೆ ಅಲ್ವಾ, ಬಟ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸಕ್ಕತ್ತಾಗಿ. ಇದು ನಮ್ಮ ಅಕ್ಕ ಕಸ್ಟಮೈಸ್ ಮಾಡಿಸಿರೋವಂಥದ್ದು. ಈ ಸರಗಳು ತುಂಬ ಇಷ್ಟ. ಅದಕ್ಕೆ 4 ಸರನ ಕಸ್ಟಮೈಸ್ ಮಾಡಿಸಿದ್ದಾರೆ, ಸೇಮ್ ಅದೇ ಥರದ್ದು ಬೇಕು ಅಂತ ಹೇಳಿ. ಇದು 2 ಸರ ಅಷ್ಟೇ ಇದೆ. 2 ಸರ ತೋರಿಸ್ತೀನಿ. ಇನ್ನೂ 2 ಸರ ಬೇರೆ ಬೇರೆ ಪೆಂಡೆಂಟ್ ಇದೆ. ನಿಮಗೆ ಬೇಕಾದರೆ ಅದೇ ಕಮೆಂಟ್ ಮಾಡಿ. ಹಾಗಾಗಿ ನಾನು ಹಾಗೆ ಹೇಳಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೋ. ಈ ಮಣಿ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. 1 ಬೀಡ್ಸ್ ಹೋದ್ರೂ ಇದನ್ನು ಹಾಕ್ಲಿಕ್ಕೂ ಕಾಸ್ಟ್ಲಿ ಇದೆ.
ಪೆಂಡೆಂಟ್ ಥರ ಇಯರಿಂಗ್ಸ್ ಮಾಡಿಸಿದ್ದಾರೆ. ಇದು 2 ಸರ, ಇದು ಕಸ್ಟಮೈಸ್ ಮಾಡಿಸಿ ಮಾಡ್ಕೊಂಡಿದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದೆ. ಇದು 2 ಸರ, ಇದು ಸೊಂಟದ ಡಾಬಿದೆ. ಇದೆಲ್ಲ ಅವರು ಜಾಸ್ತಿ ರೆಂಟಿಗೆ. ಇನ್ನೊಂದು ಸಿಂಪಲ್, ಎಲ್ರಿಗೂ ಗೊತ್ತು. ಮತ್ತು ಇದೂ ಕೂಡ ಸಿಂಪಲ್. ಮತ್ತು ನಿಮಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ನಾನು ಇದು ನೋಡಿ ಇಲ್ಲಿ ಫೈಬರ್, ಇದು ನೀವು ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ಹೀಗೆಲ್ಲ ಫೋಲ್ಡ್ ಮಾಡಿದ್ರೂ ಹೋಗಲ್ಲ. ಇದನ್ನು ನಾನು ಆನ್ಲೈನಿಂದ ತರಿಸ್ಕೊಂಡಿರೋದು. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಇದ್ರ ಲಿಂಕನ್ನು ಬೇಕಾದರೆ ಕಮೆಂಟ್ ಮಾಡಿ, ಇದ್ರ ಲಿಂಕ್ ಶೇರ್ ಮಾಡ್ತೀನಿ, ನೀವು ತೊಗೋಬೋದು. ಕಡಿಮೆ ಕಾಸ್ಟು, ತುಂಬ ಯೂಸ್ ಆಗುತ್ತೆ. ನೋಡಿ ಕಲರ್ಸ್ ಎಲ್ಲ ಹೋಗಿ, ಇದು ಆಲ್ರೆಡಿ ತೊಗೊಂಡು 4 to 5 months ಆಗಿದೆ. ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಆಗಿ ಕೂತ್ಕೊಳ್ಳುತ್ತೆ ಕೂಡ. ಓಕೆ, ಬಿಲ್ಲೆ ಇದು ಒಂದಿದೆ, ನೆಕ್ಸ್ಟ್ ಇದು ಒಂದಿದೆ. ಇದು 2 ಈಗ ಬರುವಂಥದ್ದು ಒಂದು ಇದೆ. ಸಿಂಪಲ್ ಸ್ಯಾರೀಸಿಗೆ ಸಿಂಪಲ್ ಸರ್, ಜಸ್ಟ್ ಇಷ್ಟೇ. ಇಲ್ಲಿ ನೋಡಿ, ನೋಡಿ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಇದೆಲ್ಲ ಹಾಳಾಗಿಬಿಡುತ್ತೆ. ನೀವೆಲ್ಲ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಹಾಳಾಗಿಬಿಡುತ್ತೆ. ಜಸ್ಟ್ ನಾನು ತೋರಿಸಿ ಈ ಕಡೆ ಇಟ್ಟೆ, ಆಮೇಲೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಆದ್ರೂ ಸ್ವಲ್ಪ ತಾಗಿದ ಕೂಡಲೇ ಹೇಗಾಗ್ಬಿಟ್ಟಿದೆ ನೋಡಿ. ಸೊ ನಾನು ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಹಾಕಬೇಕು ಅಂದ್ಕೊಂಡು ಕಸ್ಟಮೈಸ್ ಮಾಡಿರೋಂಥ ಬ್ಯಾಂಗಲ್ಸು, ಇದು ನಮ್ಮ ಅಕ್ಕ ಮಾಡಿರೋಂಥದ್ದು, ನಮ್ಮ ಅಕ್ಕನ ಸೆಲೆಕ್ಷನ್ಸ್ ಈ ಬ್ಯಾಂಗಲ್ಸ್ ಎಲ್ಲ. ಇದು 2 ಕಲರ್ ಸ್ಯಾರಿ ಇದೆ. ಈ 2 ಕಲರ್ ಸ್ಯಾರಿಗೋಸ್ಕರ ಕಸ್ಟಮೈಸ್ ಮಾಡ್ಕೊಂಡು ಇದಿಲ್ಲಿ ನೋಡ್ಬೋದು. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟು ಸ್ಯಾರಿ ಕಲೆಕ್ಷನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಧ್ಯ ಆದರೆ ಸ್ಯಾರಿ ಕಲೆಕ್ಷನ್ಸ್ ಮಾಡ್ತೀನಿ. ಬಾಯ್ ಬಾಯ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.